ನಿನ್ನ ಸೇವಿಸಲು ನೂರೆಂಟು ಕಾರಣ, ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ, ನಿನ್ನ ಸೇವಿಸಲು ನೂರೆಂಟು ಕಾರಣ, ಹಿಂಬಾಲಿಸಲು ನಿನ್ನ ಸಾವಿರಾರು ಕಾರಣ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲೆತ್ತಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನಿನ್ನ ಉಪಕಾರಕ್ಕೆ ಕೊನೆಯೇ ಇಲ್ಲ, ನನ್ನ ಮೇಲೆತ್ತಿರುವ ಪ್ರೀತಿಗೆ ಅಂತ್ಯವೇ ಇಲ್ಲ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ನನ್ನ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ. ನನ್ನೆಲ್ಲ ಅಭಿವೃದ್ಧಿಗೆ ನನ್ನ ಯೇಸುವೇ ನೀನೇ ಕಾರಣ. ಆರಾಧನೆ 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 ಆರಾಧನೆ. ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ಯೇಸುವಿನ ನಾಮದಲ್ಲಿ ಈ ಒಂದು ವಿಡಿಯೋ ಮೂಲಕ ಮತ್ತೊಂದು ಆವರ್ತಿ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ಕಳೆದ ದಿನದಲ್ಲಿ ದೇವರ ವಾಕ್ಯದ ನಿಮಿತ್ತ ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಈ ಒಂದು ದಿನದಲ್ಲೂ ಸಹ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡೋಣ. ನಾವು ಕಳೆದ ದಿನಗಳಿಂದ ನಾವು ನೋಹನನ್ನ ನಾವು ನೋಡುತ್ತಾ ಬರುತ್ತಾ ಇದ್ದೇವೆ. ಈ ದಿನದಲ್ಲಿ ನಾವು ನೋಹನ ಕಾರ್ಯವನ್ನ ನಾವು ಮುಂದೆ ನಾವು ನೋಡುವಾಗ ನೋಹ ದೇವರು ಆಜ್ಞಾಪಿಸಿದ ಮೇರೆಗೆ ಆ ನಾವೆಯನ್ನ ದೇವರು ಆ ಒಂದು ಹೇಳಿದಂತ ಒಂದು ಮಾತಿನ ಪ್ರಕಾರ ಅವನು ನಾವೆಯನ್ನ ಅವನು ಕಟ್ಟಿದನು. ಆ ಕಟ್ಟಿದಾದ ಮೇಲೆ ದೇವರು ಅವನಿಗೆ ಮುಂಚಿತವಾಗಿಯೇ ಅವನಿಗೆ ತಿಳಿಸ್ತಾರೆ, ಎಲ್ಲ ಪ್ರಾಣಿ ಪಕ್ಷಿಗಳು ಗಂಡು ಹೆಣ್ಣಾಗಿ ಜೋಡಿಯಾಗಿ ನಾವೆಗೆ ಒಂದು ಸೇರುವವು ಎಂಬುದಾಗಿ. ಆದ್ರೆ ದೇವರು ಅಲ್ಲಿ ಹೇಳಿದ ಕಾರ್ಯವನ್ನ ನಾವು ನೋಡಿದಾಗ ಈ ಲೋಕದಲ್ಲಿ ಒಬ್ಬ ಮನುಷ್ಯ ಒಬ್ಬ ಕುರಿ ಮೇಯಿಸುವಂತವನೇ ಆಗಿರ್ಲಿ, ಆ ಕುರಿಗಳನ್ನ ಕರ್ಕೊಂಡು ಹೋಗುವಾಗ ಆ ಕುರುಬ ಇದ್ರೂ ಸಹ ಕುರಿಗಳು ಏನ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಆ ಕುರುಬನ ಒಂದು ತೋರಿಸುವಂತ ಹಾದಿಯಲ್ಲೇ ಅದು ಹೋಗುವುದಿಲ್ಲ, ಬರುವುದಿಲ್ಲ. ಅದು ಆ ಕಡೆ ಈ ಕಡೆ ಹೋಗುವಾಗ ಅದು ಹೋಗಿ ಹೊಡ್ಕೊಂಡು ಬರಬೇಕು. ಈ ರೀತಿಯಾಗಿ ಆ ಒಂದು ಕುರಿಗಳನ್ನ ಮೇಯಿಸುವಂತ ಕುರುಬರು ಆ ಕುರಿಗಳನ್ನ ಅಷ್ಟು ಒಡೆದು ಅವರ ಒಂದು ಹಟ್ಟಿಗೆ ಏನ್ ಮಾಡ್ತಾರೆ ಅಂದ್ರೆ ಕರ್ಕೊಂಡು ಬರ್ತಾರೆ. ಆದ್ರೆ ಇಲ್ಲಿ ದೇವರು ಒಂದು ನಾವೆಯನ್ನ ಅಲ್ಲಿ ಕಟ್ಟಕ್ಕೆ ಹೇಳಿದಾಗ, ನಾವೇ ರೆಡಿ ಆದಾಗ ಭೂಲೋಕದಲ್ಲಿದ್ದಂತೆ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಜೋಡಿಯಾಗಿ ಏನಾಯ್ತು ಅಂತ ಹೇಳಿದ್ರೆ ಗಂಡು ಹೆಣ್ಣಾಗಿ ಅದೇನಾಯ್ತು ಅಂದ್ರೆ ನಾವೇನ ಹುಡ್ಕೊಂಡು ಬರ್ತದೆ ಎಂಬುದಾಗಿ ನಾವೊಂದು ಸ್ವಲ್ಪ ಇದನ್ನ ಆಲೋಚನೆ ಮಾಡುವಾಗ ಸಿಂಹ, ಕರಡಿ, ಹುಲಿ, ಆನೆ, ಚಿರತೆ, ಜಿಂಕೆ ಈ ರೀತಿಯಾಗಿ ಎಲ್ಲವೂ ಸಹ ಕ್ರಮವಾಗಿ ನೋಹನ ಒಂದು ನಾವೆಗೆ ಬಂತು ಎಂಬುದಾಗಿ ನಾವು ಯೋಚನೆ ಮಾಡುವುದಾದರೆ ಅದು ಬಹಳ ಆಶ್ಚರ್ಯಕರವಾಗಿದೆ. ನೋಹನು ಯಾವುದೇ ರೀತಿಯಲ್ಲಿ ದೇವರು ಒಂದು ನಾವೆಯನ್ನು ಕಟ್ಟಕ್ಕೆ ಹೇಳಿದ್ರು, ಇವಾಗ ಪ್ರಾಣಿಗಳು ಬರ್ಬೇಕಂತೇಳಿ ತಾನು ಆ ಪ್ರಾಣಿ ಪಕ್ಷಿಗಳನ್ನ ತಾನು ಹುಡ್ಕೊಂಡು ಹೋಗ್ಬೇಕೆಂಬುದಾಗ ಅವನು ಹೋಗ್ಲಿಲ್ಲ. ಆದ್ರೆ ದೇವರ ಮಾತನ್ನ ಕೇಳಿ ಅದೇ ರೀತಿಯಾಗಿ ಕಟ್ಟಿದಾಗ ನಾವೆಯಲ್ಲಿ ನೋಹನು ಇದ್ದದ್ರಿಂದ ದೇವರೇ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಪ್ರಾಣಿ ಪಕ್ಷಿಗಳೆಲ್ಲ ಗಂಡು ಹೆಣ್ಣಾಗಿ
ಆ ಒಂದು ಪ್ರಾಣಿಗಳೇ ಆ ಒಂದು ನಾವೆ ಒಳಗಡೆ ಬರುವಂತೆ ದೇವರು ಮುಂಚಿತವಾಗಿ ದೇವರು ನೋಹನಿಗೆ ಏನ್ ತಿಳಿಸಿದ್ರೋ ಅದೇ ರೀತಿಯಾಗಿ ಪ್ರಾಣಿ ಪಕ್ಷಿಗಳೆಲ್ಲ ಆ ಒಂದು ನಾವೆ ಒಳಗಡೆ ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತೂ ಸಹ ನಾವು ಕ್ರಿಸ್ತೇಸುವಿನಲ್ಲಿ ಇರುವಾಗ ಆ ನಾವೆ ಅಂತ ಹೇಳುವಂಥದ್ದು ನಾವು ಕ್ರಿಸ್ತನಲ್ಲಿ ನಾವಿರುವಾಗ ಆ ನಾವೆ ಬಳಿಗೆ ಹೇಗೆ ಆ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಅದು ಜೋಡಿಯಾಗಿ ಅದು ಏನ್ ಮಾಡ್ತು ಅಂತ ಹೇಳಿದ್ರೆ ಎಲ್ಲ ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಇವತ್ತು ನಾವು ಕ್ರಿಸ್ತನಲ್ಲಿ ಆ ಒಂದು ನಾವೆಯಲ್ಲಿ ನೋಹ ಯಾವ ರೀತಿಯಾಗಿ ಇದ್ದನೋ ಅದೇ ರೀತಿಯಾಗಿ ನಾವೇ ಅಂತ ಹೇಳುವಂತ ಕ್ರಿಸ್ತನಲ್ಲಿ ನಾವಿರುವಾಗ ನಮಗೆ ಬರಬೇಕಾಗಿರುವಂತ ಎಲ್ಲ ಆಶೀರ್ವಾದಗಳು ಅದೆಲ್ಲ ನಮ್ಮನ್ನ ಹುಡ್ಕೊಂಡು ಬರ್ತದೆ. ನಾವು ಅದನ್ನ ಹುಡ್ಕೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದೆಲ್ಲ ನಮಗೆ ಏನಾಗ್ತದೆ ಅಂದ್ರೆ ನಮ್ಮನ್ನು ಹುಡ್ಕೊಂಡು ಬರುವಂತದ್ದಾಗಿರ್ತದೆ. ಇವತ್ತು ನಮಗೆ ಬರಬೇಕಾಗಿರುವಂತ ಆಶೀರ್ವಾದ ದೇವರಿಂದ ನಮಗೆ ಕೊಡಲ್ಪಡುವಂತ ಒಂದು ಕೃಪೆ ಆಗ್ಲಿ, ರಕ್ಷಣೆ ಆಗ್ಲಿ, ಸಮೃದ್ಧಿ ಆಗ್ಲಿ ಎಲ್ಲವೂ ಸಹ ಕ್ರಿಸ್ತೇಸುವಿನಲ್ಲಿ ಎಲ್ಲ ವಾಗ್ದಾನಗಳು ಹೌದು ಆಮೇನ್ ಎಂಬುದಾಗಿ ಅದು ಬರೆಯಲ್ಪಟ್ಟಿದೆ. ಇವತ್ತು ನಾವು ಎಫೆಸ 1:3 ವಾಕ್ಯದಲ್ಲಿ ನೋಡುವಾಗ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳು ಆಶೀರ್ವಾದಗಳೆಲ್ಲ ಕ್ರಿಸ್ತೇಸುವಿನ ಮೂಲಕ ನಮಗೆ ಅನುಗ್ರಹಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುತ್ತೇವೆ. ನಾವು ಕ್ರಿಸ್ತೇಸುವಿನಲ್ಲಿ ನಾವಿರುವಾಗ ನಮಗೆ ಬರಬೇಕಾಗಿರುವಂತ ಎಲ್ಲ ಆಶೀರ್ವಾದಗಳು ನಮ್ಮ ಬಳಿಗೆ ಬರ್ತದೆ. ನಾವು ಅದನ್ನ ಹುಡ್ಕೊಂಡು ಹೋಗ್ಬೇಕಾಗಿರುವ ಅವಶ್ಯಕತೆಗಳಿಲ್ಲ. ಆದ್ರಿಂದ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಕ್ರಿಸ್ತೇಸುವಿನಲ್ಲಿ ನೀವಿರುವುದರಿಂದ ನಿಮ್ಮನ್ನ ಹುಡ್ಕೊಂಡು ಎಲ್ಲ ಆಶೀರ್ವಾದಗಳು, ಅಭಿವೃದ್ಧಿ, ಸಮಾಧಾನ, ಸಂತೋಷ, ಬಿಡುಗಡೆ, ಅದ್ಭುತ, ಬೇರೆ ಎಲ್ಲ ಕಾರ್ಯಗಳು ನಿಮ್ಮನ್ನ ಹುಡ್ಕೊಂಡು ಬರುವಂತದ್ದಾಗಿದೆ. ದೇವರು ಈ ಒಂದು ವಾಕ್ಯದ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ. ಆಮೆನ್.